ನಮ್ಮ ಮುದ್ದು ಹುಡುಗಿ ಹರ್ಷಿಕಾ ಪೂನಚ್ಚ ಅವರ ಡಾನ್ಸ್ ನೋಡಿ ಪಸಂದಾಗೌಳೆ ಅಂತ ಹೇಳ್ಬೇಕು ಅನ್ಸ್ತಿದ್ಯಾ ಪಾಂಡವಪುರ? ಹರ್ಷಿಕಾ ಅವರೇ ಗೊಂಬೆ ತರ ವೇದಿಕೆ ಮೇಲೆ ಬಂದು ನಮ್ಮೆಲ್ಲರ ಫೇವರೆಟ್ ಹಾಡಿಗೆ ಡಾನ್ಸ್ ಮಾಡಿ. ನಮಸ್ಕಾರ ಪಾಂಡವಪುರ. ಇವ್ರು ನನ್ ಕೆಲ್ಸನೇ ಕಿತ್ಕೊಂಡ್ಬಿಡ್ತಾರೆ. ದರ್ಶನ್ ಸರ್ ಮುಂದೆ ಇದ್ದಾರೆ, ನಿಮ್ಮನ್ನೆಲ್ಲ ಎಬ್ಬಿಸ್ಬೇಕು ಅನ್ನೋ ಕೆಲ್ಸಾನೇ ಇಲ್ಲ. ಅವ್ರು ಇದ್ಮೇಲೆ ನೀವೆಲ್ಲ ಎದ್ದಿರ್ತೀರಾ, ಕಣ್ ಬಿಟ್ಕೊಂಡು ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಿರ್ತೀರಾ, ಹೌದಲ್ವಾ? ಒಂದ್ಸತಿ ಜೋರಾಗಿ ಡಿ ಬಾಸ್ ನೋಡಿದ್ರ, ಏನು ಮಾಡ್ಬೇಕಾಗಿಲ್ಲ ಅನುಪಮ, ಸೀರಿಯಸ್ಲಿ. ಸೊ ಮೊದಲನೇದಾಗಿ ಎಲ್ಲ ಪಾಂಡವಪುರದ ನನ್ನ ಪ್ರೀತಿಯ ಜನರಿಗೆ ನನ್ನ ನಮಸ್ಕಾರ. ಹೇಗಿತ್ತು ಪಸಂದಾಗೌನೆ ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಖಂಡಿತ ಕಾಟೇರ ಸಿನಿಮಾ ನಾನು ಇತ್ತೀಚೆಗೆ ನೋಡಿ ಇಷ್ಟಪಟ್ಟಂತ ಅದ್ಭುತ ಸಿನಿಮಾ. ಒಪ್ಕೊಳ್ತೀರಾ? ರೈತರ ಬಗ್ಗೆ, ಅಕ್ಕ ತಮ್ಮನ ಸಂಬಂಧದ ಬಗ್ಗೆ, ಊರಿನ ಜನರ ಸಂಬಂಧದ ಬಗ್ಗೆ ಪ್ರತಿಯೊಂದು ವಿಚಾರನ ಅಚ್ಚುಕಟ್ಟಾಗಿ ಎಲ್ಲರ ಮನಸ್ಸಿಗೆ ತಟ್ಟೋ ಹಾಗೆ ತೋರಿಸಿರುವಂತ ನಿರ್ದೇಶಕರು ತರುಣ್ ಸುಧೀರ್ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ. ನಿರ್ದೇಶಕರವರು, ಕ್ಯಾಪ್ಟನ್ ಅವರು, ಇನ್ನು ಸಿನಿಮಾದ ಪ್ರೊಡ್ಯೂಸರ್, ನಿರ್ಮಾಪಕರು, ಅವ್ರು ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಸಿನಿಮಾ ಬರ್ತಾ ಇರಲಿಲ್ಲ. ರಾಕ್ಲೈನ್ ವೆಂಕಟೇಶ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಹಾಗೆ ಇವ್ರನ್ನಂತೂ ಮರೆಯಕ್ಕೆ ಆಗಲ್ಲ, ಇವ್ರ ಬಗ್ಗೆ ಹೇಳ್ದೆ ಇರಕ್ಕೆ ಆಗಲ್ಲ. ಸಿನಿಮಾದ ನಾಯಕ ನಟಿ ಆರಾಧನಾ, ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ. ಮತ್ತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಹೇಗಿತ್ತು ಅವರ ನಟನೆ? ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ಮಗ, ನಿಮ್ಮ ಮನೆಯಲ್ಲಿರೋ ಒಬ್ಬ ರೈತ ಹೇಗಿರ್ತಾರೆ ಅವರಲ್ಲಿ ಅದು ಕಾಣಿಸ್ಕೊಂಡ್ರು, ಹೌದಲ್ವಾ? ಸೊ ಖಂಡಿತ ನನಗೆ ತುಂಬಾ ಇಷ್ಟವಾದಂತ ಸಿನಿಮಾ. ದರ್ಶನ್ ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಸರ್ ಈ ತರದ ಸಿನಿಮಾಗಳು, ನಿಮಗೆ ಅಭಿಮಾನಿಗಳು ರೈತರು ಸರ್, ರೈತರು ನಿಮಗೆ ತುಂಬಾ ದೊಡ್ಡ ಅಭಿಮಾನಿಗಳು, ಹೌದಲ್ವಾ? ರೈತರ ಪರವಾದಂತ ಸಿನಿಮಾಗಳು ನೀವು ಮಾಡಿದ್ರೆ ಖಂಡಿತ ರೈತರಿಗೆ ನ್ಯಾಯ ಸಿಗುತ್ತೆ. ಯಾಕಂದ್ರೆ ನೀವು ಅಷ್ಟು ದೊಡ್ಡ ನಟರು, ನೀವು ಸಿನಿಮಾ ಮಾಡಿದ್ರೆ ಡಿಫ್ರೆನ್ಸ್ ಆಗುತ್ತೆ. ಸೊ ದಯವಿಟ್ಟು ರೈತರ ಕಷ್ಟದ ಪರ, ರೈತರಿಗೋಸ್ಕರ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀನಿ ಸರ್. ಕಾಟೇರ ತರದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿನ MLA ದರ್ಶನ್ ಪುಟ್ಟಣ್ಣಯ್ಯ ಸರ್, ಅವರಿಗೂ ಕೂಡ ನನ್ನ ಕೋಟಿ ಅಭಿನಂದನೆಗಳು. ಇಷ್ಟು ದೊಡ್ಡ ಕಾರ್ಯಕ್ರಮನ ಇಲ್ಲಿ ಆರ್ಗನೈಸ್ ಮಾಡಿದಕ್ಕೆ ದರ್ಶನ್ ಪುಟ್ಟಣ್ಣಯ್ಯ ಸರ್ಗೆ ಒಂದು ಜೋರು ಚಪ್ಪಾಳೆ.